ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ಒಂದು MCQs ನ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಇದು ಪ್ಯೂರ್ಲಿ ರಿಲೇಟೆಡ್ ಟು ವಿಚ್ ಕಾನ್ಸೆಪ್ಟ್? ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದರಲ್ಲೂ ಕೂಡ ಕಂಪ್ಯೂಟರ್ ತಂತ್ರಾಂಶಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ನೋಡಿ, ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿರುವಂಥ ಆಪ್ಷನ್ಸ್ಗಳನ್ನು, ಕೊಟ್ಟಿರುವಂಥ ಪ್ರಶ್ನೆಗಳನ್ನು, ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಜೋಡಿಸಿಬಿಟ್ಟು ನಾವು ಉತ್ತರವನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ? ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಸಿಸ್ಟಮ್ ತಂತ್ರಾಂಶ ಅಂತ ಹೇಳಿದೆ. ನೋಡಿ, ಈ ಸಿಸ್ಟಮ್ ತಂತ್ರಾಂಶದಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿ ಹೊಂದಿಕೆ ಆಗ್ತಕ್ಕಂಥ ಆಪ್ಷನ್ಸ್ಗಳನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಸೊ ಸಿಸ್ಟಮ್ ಅಂದರೆ ಏನು? ಒಂದು ಗಣಕಯಂತ್ರ ಅಥವಾ ಒಂದು ಕಂಪ್ಯೂಟರ್ನ ಬಗ್ಗೆ ಮಾತಾಡ್ತಾ ಇದೆ. ಸೊ ಈ ಕಂಪ್ಯೂಟರ್ನ ಬಗ್ಗೆ ಮಾತಾಡ್ತಾ ಇರತಕ್ಕಂಥ ಏಕೈಕ ಆಪ್ಷನ್ ಎಲ್ಲಿದೆ ಗೊತ್ತಾ ನಿಮಗೆ? ಸೊ ಎರಡನೇ ಆಪ್ಷನಲ್ಲಿ ಇರ್ತಕ್ಕಂಥದ್ದು, ಎರಡನೇ ಹೇಳಿಕೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಗಣಕಯಂತ್ರದ ಆಪರೇಷನ್ ಹಾಗೂ ಪ್ರೊಸೆಸಿಂಗ್ ಸಾಮರ್ಥ್ಯವನ್ನು ಹಿಡಿತದಲ್ಲಿ ಇಡುವಂತಹ ತಂತ್ರಾಂಶ. ಇದನ್ನು ನಾವೇನಂತ ಕರಿತೀವಿ? ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಅಂಶವನ್ನು ತಿಳ್ಕೊಳ್ಳೋದ್ರ ಮೂಲಕ ಆನ್ಸರನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ, ಹೇಗೆ 2 ಅಂತಕ್ಕಂಥ ಆಪ್ಷನ್ ನಿಮಗೆ ಗೊತ್ತಾಗಿದ ತಕ್ಷಣ ನಿಮಗೆ ಇಲ್ಲಿ ಏನಾಗ್ತಾ ಹೋಗುತ್ತೆ? ಆಪ್ಷನ್ 3 ಅನ್ನಕ್ಕಂತಕ್ಕಂಥದ್ದು ಎಲಿಮಿನೇಷನ್ ಆಗುತ್ತೆ. ಅದೇ ಥರ ಆಪ್ಷನ್ 2 ಅಂತಕ್ಕಂಥದ್ದು ಎಲಿಮಿನೇಷನ್ ಆಗುತ್ತೆ. ಉಳಿದಿರುವಂಥದ್ದು ಆಪ್ಷನ್ 1 ಮತ್ತು ಆಪ್ಷನ್ 4. ಸೊ ಹಾಗಾದರೆ ನಾವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಓದ್ತಾ ಇರ್ತೀವಿ OSS ಅಂತೇಳಿ. ಇದನ್ನು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ನೋಡಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕಾಗಿರ್ಬೋದು, ಬದಲಾಯಿಸೋದಕ್ಕಾಗಿರ್ಬೋದು, ಡೌನ್ಲೋಡ್ ಮಾಡೋದಕ್ಕಾಗಿರ್ಬೋದು ನಾವು ಡೆವಲಪ್ಮೆಂಟ್ ಮಾಡಿರ್ತೀವಿ. ಪ್ಯೂರ್ಲಿ ಗೌರ್ಮೆಂಟಿಂದ ಡೆವಲಪ್ಮೆಂಟ್ ಮಾಡಿರಲಾಗಿರುತ್ತೆ. ಸೊ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ಸರಿಯಾದಂಥ ಆಪ್ಷನ್ಸ್ 4 ಅಂತೇಳಿ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4. ಥ್ಯಾಂಕ್ ಯು.